ಕಾಂತಾರ ಮೂವಿಗೆ ಹೋಗ್ತಾ ಈಗ ನನ್ನ ಫ್ರೆಂಡ್ ಬಂದ್ಲು. ಇವಾಗ ಟೈಮ್ ಬಂದ್ಬಿಟ್ಟು 12:45. ನಮ್ಮ ಹೆಣ್ಣು ಮಕ್ಕಳ ಸೈನ್ಯ ನಿಂತ್ಕೊಂಡು ನಾವು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಸೊ ನಾವು ಬಂದಿದ್ ಮೊದ್ಲು, ಟಿಕೆಟ್ ತಗೊಂಡಿದ್ ಲಾಸ್ಟ್. ಇಬ್ರು ಮೂವಿ ನೋಡಕ್ ಬಂದಿರೋದು. ಸೆಕೆಂಡ್ ಟೈಮ್ ಕಾಂತಾರ. ಯಾರು ಸತ್ತವನು ರಾಕ್ಷಸ. ಒಂದ್ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಲಾಸ್ಟ್ ಸೀನ್ ನೋಡ್ಬೇಕು ಅಂತ ದುಡ್ಡು ಏನು ವೇಸ್ಟ್ ಆಗಲ್ಲ. ಚಿಪ್ಸ್ ಏನಾದ್ರೂ ತಿಂದ್ರೆ ಗಂಟ್ಲು ಹಾಳಾಗುತ್ತೆ ಅಂತ ಏನು ತಿಂದೆ ಹಂಗೆ ಕೂತೋಳೆ. ಸೊ 4 ಗಂಟೆಗೆ ಎದ್ದು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಇಟ್ಕೊಳ್ಳೋಂಥ ಶಕ್ತಿ ಆ ಪಾತ್ರಗಳಿಗಿದೆ. ಎಸ್, ಸಖತ್ತಾಗಿತ್ತು ಮೂವಿ ಮಾತ್ರ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನಿವಾಗ ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ನಾನು 2ನೇ ಸರ್ತಿ ಹೋಗ್ತಾ ಇದ್ದು. ಮೊದಲನೇ ಸರ್ತಿ ಹೋದಾಗ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಇವಾಗಲೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಅಷ್ಟೊಂದು ಸಕ್ಕತ್ತಾಗಿದೆ ಮೂವಿ ಮಾತ್ರ. ಮೂವಿ ಎಲ್ಲೂ ಬೇಜಾರಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ನಾನು ಮೊದಲನೇ ಸರ್ತಿ ಹೋದಾಗಲೇ ಡಿಸೈಡ್ ಮಾಡಿದೆ, ನಾನು ಪಕ್ಕ ಇನ್ನೊಂದು ಸರ್ತಿ ಬರಲೇಬೇಕು ಈ ಮೂವಿ ನೋಡೋಕ್ಕೆ ಅಂತ. ಅದೇ ಇವಾಗ ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ. ಸೊ ನಾನು ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಥಿಯೇಟ್ರಲ್ಲಿ. ಇವಾಗ ನನ್ನ ಫ್ರೆಂಡ್ ಬಂದ್ಲು. ನೋಡಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದ್ರೆ, ದಿನ ಕಳೆದಂಗೆಲ್ಲ ಜನ ಜಾಸ್ತಿನೇ ಬರ್ತಾ ಇದ್ದಾರೆ. ಇವಾಗ ಟೈಮ್ ಬಂದ್ಬಿಟ್ಟು 12:45. ಶೋ ಇರೋದು 2 ಗಂಟೆ. 2 ಗಂಟೆ ಶೋಗೆ ಆಕ್ಚುಲಿ ನಾವು 1:15 ಶೋ ಇರೋದು ಅಂತ ಅನ್ಕೊಂಡ್ ಬಂದ್ವಿ. ಬಟ್ 1:45ಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಇವಾಗ ಟೈಮ್ ಬಂದು 12:45. 2 ಗಂಟೆ ಶೋಗೆ 12:45ಗೆ ಇಷ್ಟೊಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈ ಕಡೆ ಜೆಂಟ್ಸ್ಗೆ ಬೇರೆ ಗೇಟ್ ಅಲ್ಲಿ ಬಿಡ್ತಾ ಇದ್ರು. ಇಲ್ಲಿರೋದು ನಮ್ಮ ಹೆಣ್ಣು ಮಕ್ಕಳ ಸೈನ್ಯ. ನೋಡಿ ಎಷ್ಟೊಂದು ಜನ ಇದ್ದಾರೆ. 12:30ಗೆನೆ ಇಷ್ಟೊಂದು ಜನ ಬಂದು ವೇಟ್ ಮಾಡ್ತಾ ಇದ್ದಾರೆ ಟಿಕೆಟ್ ಸಿಗಲ್ಲ ಅಂತ. ಅಂಡ್ ನಮ್ಗಿನ ಹಿಂದೆ ಬಂದಿರೋರು ಟಿಕೆಟ್ ತಗೊಳಕ್ ಮುಂದೆ ಹೋಗಿ ನಿಂತ್ಕೊಂಡ್ರು. ಸೊ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಟಿಕೆಟ್ ತೆಗಿಸ್ಕೊಡಿ ಅಂತ. ಬಟ್ ಅವರು ಇಸ್ಕೊಳ್ಳಿಲ್ಲ. ಸೊ ನಾವು ಆಕ್ಚುಲಿ ಮೊದಲೇ ಹೋಗಿದ್ದು, ಬಟ್ ಮಾತಾಡ್ಕೊಂಡು ನಿಂತ್ಕೊಂಡು ನಾವು ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ನಮ್ಮ ಕೈಗೆ ಬೇರೆಯವರು ಟಿಕೆಟ್ ತೆಗಿಸ್ಕೊಳ್ಳಿಕ್ಕೆ ಕೊಟ್ಟಿದ್ದು. ನೋಡಿ ಅಲ್ಲಿ ಜೆಂಟ್ಸ್ಗೆ ಸ್ವಲ್ಪ ಅಲ್ಲಿ ಆ ಕಡೆ ರಶ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಕಡೆ ದುಡ್ಡು ಕೊಟ್ಟಿದ್ರು ಟಿಕೆಟ್ ತಗೊಳ್ಳೋದಕ್ಕೆ. ಸೊ ಫೈನಲಿ ಟಿಕೆಟ್ ತಗೊಂಡ್ವಿ. ನಾವೇ ಫ್ರೆಂಡ್ಸ್ ಜೊತೆ ಕುಂದ್ರೋದಾಗುತ್ತೆ ಏನು. ಸೊ ನಾವು ಬಂದಿದ್ ಮೊದ್ಲು, ಟಿಕೆಟ್ ತಗೊಂಡಿದ್ ಲಾಸ್ಟ್. ಅಯ್ಯೋ ರಾಮ, ಮನೆ ಇಲ್ಲೇ ಇದೆ. ನೋಡಿ ಆಲ್ಮೋಸ್ಟ್ ಸೀಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಫ್ರಂಟಲ್ಲಿ ಮಾತ್ರ ಖಾಲಿ ಇತ್ತು. ಬಟ್ ನಮಗೆ ಸ್ವಲ್ಪ ಪರವಾಗಿಲ್ಲ, ತೀರಾ ಮುಂದೆನೂ ಇಲ್ಲ ತೀರಾ ಹಿಂದೆನೂ ಇಲ್ಲ, ಮಿಡಲಲ್ಲಿ ಕೂತ್ಕೊಂಡ್ವಿ. ಹಾಯ್. ಸೊ ದಿಸ್ ಇಸ್ ಸೆಕೆಂಡ್ ಟೈಮ್ ನಾವು ಇಬ್ರು ಮೂವಿ ನೋಡಕ್ ಬಂದಿರೋದು. ಸೆಕೆಂಡ್ ಟೈಮ್ ಕಾಂತಾರ. ಬರ್ತಾ ಇದ್ದಾರೆ. ಆನ್ ಆಗಿದೆ. ಆಕ್ಚುಲಿ ನಾವು ಎಷ್ಟು ಗಂಟೆ ಅಂತ ಹೇಳಿ ಬಂದಿ ಸ್ವಪ್ನ? 1:30 ಶೋ ಅಂತ ಬಂದಿದ್ದು. ಇವಾಗ 2 ಗಂಟೆ ಆಗಿದೆ. ಸ್ಟಿಲ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಎಲ್ಲ ಸೀಟ್ ಫಿಲ್ ಆಗ್ತಾ ಇದೆ. ಆಲ್ಮೋಸ್ಟ್ ಇವಾಗ 2 ಗಂಟೆ. ಇವಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ 2 ಗಂಟೆಗೆ ಸ್ಟಾರ್ಟ್ ಆಗಿದೆ. ನೋಡಿ ಆವಾಗಲೇ ಫುಲ್ ಖಾಲಿ ಇತ್ತು. ಯಾರು ಸತ್ತವನು ರಾಕ್ಷಸ. ನಾನು ಫಸ್ಟ್ ಟೈಮ್ ಬಂದಾಗ ರೆಕಾರ್ಡ್ ಮಾಡಿಲ್ಲ. ಸೊ ಸೆಕೆಂಡ್ ಟೈಮ್ ಮಿಸ್ ಮಾಡ್ಕೊಳ್ಳೋಣ. ಸೊ ಮೊದಲು ಒನ್ ಟೈಮ್ ಮೂವಿ ನೋಡಿದ್ರು, ಸೆಕೆಂಡ್ ಟೈಮ್ ನೋಡ್ತಾ ಇದ್ರು ಮೂವಿ ಒಂಚೂರು ಎಲ್ಲೂ ಬೇಜಾರಂತ ಅನ್ಸೋದೇ ಇಲ್ಲ ಗೈಸ್. ಸೊ ಇಂಟರ್ವಲ್ ಬಂತು, ಏನಾದರೂ ತಗೊಂಡ್ ಬರಕ್ ಹೋಗೋಣ ಬನ್ನಿ. ಇವಳು ನೋಡಿ ಗೈಸ್, ಚಿಪ್ಸ್ ಏನಾದ್ರೂ ತಿಂದ್ರೆ ಗಂಟ್ಲು ಹಾಳಾಗುತ್ತೆ ಅಂತ ಏನು ತಿಂದೆ ಹಂಗೆ ಕೂತವಳೆ. ಇಂಟರ್ವಲ್ ಬಂದ್ರು ಬರೋ ಜೋಶಲ್ಲಿ ಊಟನೂ ಮಾಡಿ ಬಂದಿರಲಿಲ್ಲ. ಚಿಪ್ಸ್. ರಿಷಬ್ ಶೆಟ್ಟಿ ಸರ್ ಆಕ್ಟಿಂಗ್ ಏನ್ ಗುರು, ಈ ಲೆವೆಲ್ ಅಲ್ಲಿ ಇದೆ ಅವ್ರ ಆಕ್ಟಿಂಗ್. ಅದ್ರಲ್ಲೂ ಇವಾಗ ಏನ್ ಸೀನ್ ನೋಡ್ತಾ ಇದ್ರೆ, ಇಂಥ ಸೀನ್ ಅಲ್ಲಂತೂ ಅವ್ರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್.
ಮೂವಿ ಮುಗೀತು, ಮನೆ ಹೊರಡೋ ಸಮಯನೂ ಬಂತು. ಬನ್ನಿ ಹೋಗೋಣ. ಈಗ ಫಸ್ಟ್ ಒಂದ್ಸರಿ ಆಗದ್ ಬಿಡು, ಮುಂದೆ ಇದಾಗದ್ ಬಿಡು ಅಂತ ಗೊತ್ತಿತ್ತಲ್ಲ. ಗಾಡಿ ಬನ್ನಿ ಬನ್ನಿ ನೋಡಿ ನೋಡಿ. ಸೊ ಎಸ್, ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ ನಾನು ಜಸ್ಟು. ಆ್ಯಕ್ಚುಲಿ ನಾವು 4 ಗಂಟೆಗೆ ಎದ್ದು ಬಂದುಬಿಡೋಣ, ಹೇಗೂ ಒಂದು ಸತಿ ಮೂವಿ ನೋಡಿದ್ದೀವಲ್ವ. ಸೊ 4 ಗಂಟೆಗೆ ಎದ್ದು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ ಇಬ್ರು. ಯಾಕೆಂದರೆ ನನ್ನ ಫ್ರೆಂಡ್ ಮಗಳು ಸ್ಕೂಲಿಂದ ಬರಬೇಕಾಗಿತ್ತು. ಸೊ ಅಷ್ಟರಲ್ಲಿ ಅವಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ರಿಟರ್ನ್ ಬಂದ್ರಾಯ್ತು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಮೂವಿ ನೋಡ್ತಾ ನೋಡ್ತಾ ಲಾಸ್ಟಲ್ಲಿ ನಿಮ್ಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಆ್ಯಂಡ್ ಎದ್ದು ಬರೋಕ್ಕೂ ಮನಸ್ಸಾಗಲಿಲ್ಲ ಇಬ್ರಿಗೂ. ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಸೀನ್ ನೋಡಬೇಕು ಅಂತ. ಮೂವಿನ ನೋಡ್ತಾ ನೋಡ್ತಾ ಇಂಟರ್ವೆಲ್ ಆದಮೇಲೆ ನಾವು ಮೂವಿ ನೋಡ್ತಾ ನೋಡ್ತಾ ಎಷ್ಟು ತಲ್ಲೀನರಾಗ್ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಮ ಗಮನ ಎಲ್ಲೂ ಆಚೆ ಈಚೆ ಹೋಗೋದೇ ಇಲ್ಲ. ಅಷ್ಟು ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಆ ಪಾತ್ರಗಳಿಗಿದೆ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ. ಸಕ್ಕತ್ತಾಗಿದೆ ಮೂವಿ, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ನೋಡಿದಾಗಲೂ ಅಷ್ಟೇ, ಈ ಸರ್ತಿ ನೋಡಿದಾಗಲೂ ಅಷ್ಟೇ. ಮೇಗೂ ನಾವು 4 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡು ಇಬ್ಬರು ಎದ್ದೇಳಿಲ್ಲ, ಇಬ್ಬರು ಹೋಗಲಿಲ್ಲ. ತುಂಬ ಇಷ್ಟ ಆಗಿರೋಂತಹ ಸೀನ್ ಅಂದರೆ ಅದು ಲಾಸ್ಟ್ ಸೀನು. ಅದೊಂದು ಸೀನ್ ನೋಡಬೇಕು ಅಂತ ಇಬ್ಬರು ಕೂತ್ಕೊಂಡ್ವಿ ಅಷ್ಟೇ. ಎಸ್, ಸಖತ್ತಾಗಿತ್ತು ಮೂವಿ ಮಾತ್ರ. ಸೊ ಇನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ಥಿಯೇಟ್ರಿಗೆ ಹೋಗಿನೇ ನೋಡಿ. ಒಂದು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತೆ, ಮೊಬೈಲಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತೆ. ಸೊ ಯಾರಿನ್ನ ಮೂವಿ ನೋಡಿಲ್ಲ ಥಿಯೇಟರ್ಗೆ ಹೋಗಿನೇ ಮೂವಿ ನೋಡಿ, ಸಖತ್ತಾಗಿದೆ ಮೂವಿ ಮಾತ್ರ. ಸೊ ನಾವು ಟಿಕೆಟ್ಗೆ ಕೊಟ್ಟಿರೋವಂಥ ದುಡ್ಡು ಏನೂ ವೇಸ್ಟ್ ಆಗಲ್ಲ ಅಂತ ನನ್ನ ಪ್ರಕಾರ. ಟಿಕೆಟಿಗೆ ಕೊಟ್ಟಿರೋವಂಥ ದುಡ್ಡು ಯಾವುದು ವೇಸ್ಟ್ ಆಗಲ್ಲ. ಚೆನ್ನಾಗಿದೆ ಮೂವಿ ಅಷ್ಟೇ.